ನಂಗೆ ಡಿವೋರ್ಸ್ ಬೇಕೇ ಬೇಕು. ಡಿವೋರ್ಸ್ ಬೇಕು ನಿಜ, ಆದ್ರೆ ಕೊಟ್ಟಿರೋ ರೀಸನ್ನೇ ಸರಿ ಇಲ್ವಲ್ಲ. ಒಂದ್ ಕಡೆ ಫೋರ್ಸ್ ಮದ್ವೆ ಅಂತ ಹೇಳ್ತೀರಾ, ಪೊಲೀಸ್ ಕೇಸಲ್ಲಿ ನಾವಿಬ್ರು ಖುಷಿಯಾಗಿದ್ದೀವಿ ಅಂತ ಸರ್ಟಿಫಿಕೇಟ್ ಮಾಡಿಸಿದೀರಾ. ಈ ರೀತಿ ಎರಡೆರಡು ರೀಸನ್ ಕೊಟ್ರೆ ಕೋರ್ಟ್ ಹೇಗೆ ಒಪ್ಕೊಳ್ಳುತ್ತೆ? ಈಗಾಗಲೇ ನಿಮ್ಮ ಹತ್ರ ಫಸ್ಟ್ ಟೈಮ್ ಮಾತಾಡಿದಾಗಲೇ ನಾನು ಹಿಯರಿಂಗ್ ಡೇಟ್ನ ಕನ್ಫರ್ಮ್ ಮಾಡ್ಕೊಂಡಿದ್ದೆ, ಆದರೆ ಇವಾಗ ಪೇಪರ್ ವರ್ಕು ರಿಜೆಕ್ಟ್ ಆಗಿದೆ. ಹಾಗಾದ್ರೆ ಈಗ ಏನ್ ಮಾಡೋದು ಮೇಡಮ್? ನನ್ಗೆ ಡಿವೋರ್ಸ್ ಬೇಕೇ ಬೇಕಲ್ಲ. ಒಂದು ಕೆಲಸ ಮಾಡಿ, ನೀವು ನಿಮ್ಮ ಗಂಡ ಇಬ್ರು ಆಫೀಸಿಗೆ ಬನ್ನಿ. ನೀವು ಇಲ್ಲಿಗೆ ಬಂದರೆ ಪೇಪರ್ ವರ್ಕ್ನೆಲ್ಲ ರೀಕರೆಕ್ಟ್ ಮಾಡಿ ಸಬ್ಮಿಟ್ ಮಾಡೋಣ. ಆಮೇಲಿಂದ ನೀವು ಹಿಯರಿಂಗ್ ಅಟೆಂಡ್ ಮಾಡ್ಬೋದು. ಆಫೀಸಿಗೆ ಬರಲೇಬೇಕಾ? ಫೋನ್ನಲ್ಲೇ ಹೇಳಿದ್ರೆ ಆಗಲ್ವಾ ಮೇಡಮ್? ನೋ, ನನಗೆ ನೀವಿಬ್ರು ಏನಕ್ಕೆ ಡಿವೋರ್ಸ್ ತಗೊಳ್ತಾ ಇದ್ದಾರ ಅಂತ ಕರೆಕ್ಟ್ ರೀಸನ್ ಬೇಕು. ನಿಮ್ಮಿಬ್ರು ನೋಡದೆ ನಾನೇನು ಮೂವ್ ಮಾಡೋಕ್ಕಾಗಲ್ಲ. ಸೊ ನೀವಿಬ್ರು ಇಲ್ಲಿಗೆ ಬರಲೇಬೇಕು. ಓಕೆ ಮೇಡಮ್, ನಾನು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ತೀನಿ. ಇವ್ರು ಹೇಳೋದು ನೋಡಿದ್ರೆ ನಂಗೆ ಡಿವೋರ್ಸ್ ಸಿಗೋದೇ ಡೌಟ್ ಅನ್ನೋ ಥರ ಇದೆಯಲ್ಲ. ಡಿವೋರ್ಸ್ ಸಿಗದೆ ಹೋದ್ರೆ ನಾನು ಇಲ್ಲೇ ಕುಳಿಬೇಕಾ? ಇಲ್ಲ ರೀ, ಈ ಮನೇಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಂದ್ಮೇಲೆ ಇಲ್ಲಿ ಒಂದು ಕ್ಷಣನೂ ಇರೋದು ಬೇಡ ರೀ. ನಡೀರಿ, ನಮ್ಮ ಮಗಳನ್ನ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇರೋಣ. ಹಳಸಿ ನನ್ನ ತಿಂದ್ರು ಪರವಾಗಿಲ್ಲ, ಮರ್ಯಾದೆಯಿಂದ ಬದುಕೋಣ ರೀ. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮನೆ ಬಿಟ್ಟು ಹೋಗಂತದ್ ಏನಾಯ್ತು ಇವಾಗ? ಹೇಳಿಲ್ವೇನೆ, ನನಗ್ ಮರ್ಯಾದೆ ಸಿಗದೆ ಇರೋ ಜಾಗದಲ್ಲಿ ಯಾಕೆ ಇರ್ಬೇಕು? ನಡೀರಿ ಹೋಗೋಣ. ಕುಮುದ, ಈಗ ಯಾರಮ್ಮ ನಿನ್ ಮರ್ಯಾದೆ ಕಳ್ದಿದ್ದು? ವಿಷಯ ಏನು ಅಂತ ಹೇಳ್ದೆ ಸುಮ್ನೆ ಏನೇನೋ ಮಾತಾಡ್ಬೇಡ. ಅದೇನಾಯ್ತು ಅಂತ ಹೇಳು. ಇನ್ಯಾರತ್ಗೆ ನಿಮ್ ಸೊಸೆ ನನಗ್ ಮರ್ಯಾದೆನ ಕೊಡಲ್ಲ ಅಂತಾಳೆ. ಅಮೃತ, ನೀನ್ ಏನಮ್ಮ ಹೇಳ್ದೆ? ಅತ್ತೆ, ನಾನು ಏನು ಹೇಳಿಲ್ಲ ಅತ್ತೆ. ಏನು ಹೇಳಿಲ್ವಾ? ಅಲ್ಲ, ಮನೆ ತುಂಬಾ ಕೆಲ್ಸ ಇದೆ ಮಾಡ್ಬಾ ಅಂತ ಕರೆದ್ರೆ ನೀನ್ ಏನಂದೆ? ನಾನ್ ಬ್ಯುಸಿ ಇದ್ದೀನಿ, ನೀವೇ ಬೇಕಾದ್ರೆ ಹೋಗಿ ಮಾಡ್ಕೊಳ್ಳಿ, ನನ್ಗೆ ಟೆನ್ಷನ್ ಕೊಡ್ಬೇಡಿ ಅಂತ ಹೇಳ್ದೆ ಇಲ್ವೋ? ಅಯ್ಯೋ, ಅದ್ರಲ್ಲೇನ್ ತಪ್ಪಿದೆ ಅಂತ ಹಿಂಗ್ ಬಾಯ್ ಬಡ್ಕೋತಾ ಇದೀಯಾ? ಅವಳು ಬ್ಯುಸಿ ಇರ್ಬೇಕಾದ್ರೆ ನೀನ್ ತಾನೇ ಕೆಲಸ ಮಾಡ್ಬೇಕು. ಹೌದು ರೀ, ನಾನ್ ಈ ಮನೇಲಿ ಕೆಲಸ ಮಾಡಕ್ಕೆ ಹುಟ್ಟಿದೀನಿ ಅನ್ನೋ ತರ ಹೇಳ್ತಿದ್ದೀರಲ್ಲ. ನಿಮ್ಮೆಲ್ರ ಕಣ್ಣಿಗೆ ನಾನು ಕೆಲ್ಸದವ್ರ ತರ ಕಾಣ್ತಿದ್ದೀನಾ? ಅತ್ಗೆ ಒಂದ್ ಮಾತು ಹೇಳಿದ್ರೆ ನಡೆಯುತ್ತೆ, ಆದ್ರೆ ಇವಳು ಹಾಗೆಲ್ಲ ಹೇಳಿದ್ರೆ ಹೆಂಗ್ರಿ ತಡ್ಕೊಳ್ಳಿ? ಅಕ್ಕ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನಮ್ಮಮ್ಮ ಚೆನ್ನಾಗಿರೋದು ಇಷ್ಟ ಇಲ್ವಾ ನಿಮ್ಗೆ? ದೊಡ್ಡ ಮನೆಯಿಂದ ಬಂದಿದ್ದೀನೋ ಅಹಂಕಾರ ಅಲ್ವಾ ನಿಮ್ಗೆ? ಚಂದ್ರಿ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಅಮೃತ ಯಾವತ್ತಾದ್ರೂ ಆ ರೀತಿ ನಡ್ಕೊಂಡಿದ್ದಾಳ? ತಾನಾಯ್ತು ತನ್ನ ಪಾಡಾಯ್ತು ಅಂತ ಇರೋಳ್ ಮೇಲೆ ಹಾಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಅವಳು ದೊಡ್ಡ ಮನೆ ಹುಡುಗಿ, ದೊಡ್ಡತನದಿಂದ ಇದ್ದಾಳೆ. ನಿಮ್ಮ ಅಮ್ಮನ ತರ ಸಣ್ಣತನ ಮೆರಿತಾ ಇಲ್ಲ. ಹೇಳಿದ್ರ ಅದಕ್ಕೆ ಕಟ್ಕೊಂಡಿರೋ ಗಂಡನೇ ನನ್ನ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ನಾನು ಇಲ್ಲಿ ಇರ್ಬೇಕಾ ಹೇಳಿ? ಕುಮುದ, ನೀನ್ ಸ್ವಲ್ಪ ಸುಮ್ನಿರು. ನೋಡಮ್ಮ ಅಮೃತ, ಒಂದು ಮನೇಲಿ ಇರುವಾಗ ಸಂಬಂಧಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ಈ ರೀತಿ ಎಲ್ಲ ಮನ್ಸಿಗೆ ನೋವಾಗೋ ಹಾಗೆ ನಡ್ಕೋಬಾರ್ದಮ್ಮ. ಅತ್ತೆ, ನಾನು ಅವ್ರ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿಲ್ಲ, ಹಾಗೆ ಅವ್ರ ಕೆಲ್ಸದವ್ರ ದೃಷ್ಟಿಯಿಂದನೂ ನಾನು ನೋಡಿಲ್ಲ. ಆದ್ರೆ ಅವ್ರು ನನ್ನ ವಿಷಯದಲ್ಲಿ ಆಡೋ ರೀತಿ ಹಾಗೆ. ನಾನು ಇವಾಗ ಬೇರೆ ವರ್ಕಲ್ಲಿ ಇದ್ದೀನಿ, ನೀವು ಮಾಡ್ತಾ ಇರಿ, ನಾನು ಆಮೇಲೆ ಬಂದು ಜಾಯಿನ್ ಆಗ್ತೀನಿ ಅಂದ್ರೆ ಇಲ್ಲ, ಈಗಲೇ ಆ ಕೆಲಸ ಬಂದ್ ಮಾಡ್ಬೇಕು ಅಂದ್ರೆ ಏನ್ ಅರ್ಥ ಅತ್ತೆ? ಈಗ ನೀವೇ ಹೇಳಿ, ನಾನು ಈ ಮನೆ ಕೆಲ್ಸದವಳ ಅಥವಾ ಸೊಸೆನಾ ಅಂತ ಇವ್ರಿಗೂ ನಾನು ಕೇಳ್ಬೋದಲ್ವಾ?
ನನಗೂ ಈ ಮನೇಲಿ ಹೇಗಿರ್ಬೇಕು ಹೇಗ್ ನಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಸುಮ್ನೆ ನನ್ನ ವಿಷಯದಲ್ಲಿ ತಲೆ ಹಾಕಿದ್ರೆ ನಂಗೆ ಇಷ್ಟ ಆಗಲ್ಲ ಅತ್ತೆ. ಸಾಕಾ ಮಂಗಳಾರತಿ? ಇಲ್ಲ ಅಭಿಷೇಕನೂ ಬೇಕಾ? ತನ್ನ ಪಾಡಿಗೆ ತಾನಿರೋ ಹಾವಿಗೆ ಬಡ್ದೆಬ್ಸಿ ಕಚ್ಚಿಸ್ಕೊತಿಯಲ್ಲೇ. ಅವಳು ಆಮೇಲೆ ಬಂದು ಕೆಲಸ ಮಾಡ್ತೀನಿ ಅಂದ್ಮೇಲೂ ಈ ರೀತಿ ರಂಪಾಟ ಮಾಡೋದು ಬೇಕಿತ್ತ ನಿನ್ಗೆ? ಹೌದ್ರಿ, ಎಲ್ಲ ನಂದೇ ತಪ್ಪು. ಕಟ್ಕೊಂಡಿರೋ ಹೆಂಡತಿಗೆ ಬೆಂಬಲ ಕೊಡದೆ ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ, ನೀವೆಂತ ಸೀಮೆ ಗಂಡರಿ. ಇಲ್ಲಿ ನಾನು ಯಾವ ಸೀಮೆಯವನು ಅನ್ನೋದು ಮುಖ್ಯ ಅಲ್ಲ, ನೀನೀ ಮನೆಯಲ್ಲಿ ಹೇಗಿರ್ಬೇಕು ಅನ್ನೋದಷ್ಟೇ ಮುಖ್ಯ. ಕುಮುದ, ನೀವಿಬ್ರು ಈ ರೀತಿ ಕೆಲ್ಸದ ವಿಷಯದಲ್ಲಿ ನಡ್ಕೊಳ್ಳೋದು ಚೆನ್ನಾಗಿರಲ್ಲ ಕಣಮ್ಮ. ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದಕ್ಕಿಂತ ತಪ್ಪಾಗದೇ ಇರೋ ಹಾಗೆ ನಡ್ಕೊಂಡು ಹೊಂದ್ಕೊಂಡು ಹೋಗ್ಬೇಕು. ಕುಮುದ, ನಿನಗಿರೋ ಅನುಭವಕ್ಕಿಂತ ಅವಳಿನ್ನ ಚಿಕ್ಕವಳು ಕಣಮ್ಮ. ಅವಳಿಗೆ ಸೂಕ್ಷ್ಮವಾಗಿ ಹೇಳ್ಕೊಡು, ಅವಳು ಅರ್ಥ ಮಾಡ್ಕೊಳ್ತಾಳೆ. ನೀವಿಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೇನೆ ಈ ಮನೆ ನೆಮ್ಮದಿ ಆಗಿರೋದು. ಅರ್ಥ ಆಯ್ತಾ? ನಿನಗೆಲ್ಲ ಅರ್ಥ ಆಗುತ್ತೆ. ಅದೇನ್ ಜನ್ಮನೋ ನಂದು, ಎಲ್ಲರ ಹತ್ರ ಅನ್ಸ್ಕೊಳ್ಳೋ ಹಾಗಾಯ್ತು.